ಮಳೆಗಾಲ ಶುರುವಾದ ಕೂಡಲೇ ಉಡುಪಿ ಜಿಲ್ಲೆಯ ಎಲ್ಲ ಫಾಲ್ಸ್ ಗಳೇನಿದೆ ಅದು ಸಣ್ಣದಾಗ್ಲಿ ಅದು ದೊಡ್ಡ ಫಾಲ್ಸ್ ಗಳಾಗ್ಲಿ ಎಲ್ಲದಕ್ಕೂ ಜೀವಕಳೆ ಬರುವಂತದ್ದು. ಹೀಗಾಗಿ ಕೂಡ್ಲು ಅದಲ್ಲಿ ಮುಖ್ಯವಾಗಿ ಅತಿ ದೊಡ್ಡ ಫಾಲ್ಸ್ ಅದು ಕೂಡ್ಲು ಫಾಲ್ಸ್. ಹಾಗಾಗಿ ಆ ಕೂಡ್ಲು ಫಾಲ್ಸ್ಗೆ ಯಾವಾಗ ಜೀವಕಳೆ ಬರುತ್ತೆ ಆಗ ಪ್ರವಾಸಿಗರ ಸಂಖ್ಯೆ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿ ಆಗುವಂತದ್ದು. ಹೀಗಾಗಿ ಪ್ರವಾಸಿಗರು ಅತಿ ಹೆಚ್ಚು ಸಂಖ್ಯೆ ಬರುವಂತಹ ಕೂಡ್ಲು ಫಾಲ್ಸ್ ಏನು ರಾಷ್ಟ್ರೀಯ ಹೆದ್ದಾರಿ 169 ಅಂದ್ರೆ ಮಲೆನಾಡು ಕರಾವಳಿ ಹಾಗೂ ಮಲೆನಾಡು ಸಂಪರ್ಕಿಸುವಂತಹ ಮಾರ್ಗ ಮಧ್ಯದಲ್ಲಿ ಸೋಮೇಶ್ವರ ಆ ಭಾಗದಲ್ಲಿ ಇರುವಂತಹ ಕೂಡ್ಲು ಫಾಲ್ಸ್ ಇದು. ಇಲ್ಲಿ ಸದ್ಯ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುವಂತದ್ದು. ಹೀಗಾಗಿ ಸದ್ಯ ಏನು ಇಲ್ಲಿನ ಅರಣ್ಯ ಇಲಾಖೆ ಸದ್ಯಕ್ಕೆ ಪ್ರವಾಸಿಗರಿಗೆ ನೋ ಎಂಟ್ರಿ ವಿಧಿಸಿರುವಂತದ್ದು. ನಾನೀಗ ಅದೇ ಫಾಲ್ಸ್ ನಲ್ಲಿ ಇರುವಂತದ್ದು ಇದೇನೆ ನೋಡ್ತಾ ಇರಬಹುದು. ಈ ಫಾಲ್ಸ್ ನ ಮುಖ್ಯ ಗೇಟ್ ಅಂದ್ರೆ ಸುಮಾರು ಸೋಮೇಶ್ವರದಿಂದ ಸುಮಾರು 2-3 ಕಿಲೋಮೀಟರ್ ಸುಮಾರು 4 ಕಿಲೋಮೀಟರ್ ಅಷ್ಟು ದೂರ ಕ್ರಮಿಸಿದ ಬಳಿಕ ಈ ಮೇನ್ ಗೇಟ್ ಬರುವಂತದ್ದು, ಚೆಕ್ ಪೋಸ್ಟ್ ಅಂತ ಹೇಳ್ಬೋದು. ಇಲ್ಲಿಂದ ಸುಮಾರು ಇನ್ನಷ್ಟು ದೂರ ನಡಿಬೇಕಾಗತ್ತೆ, ಕಾಲ್ದಾರಿ ಟ್ರೆಕ್ಕಿಂಗ್ ರೀತಿಯಲ್ಲಿ ಹೋಗ್ಬೇಕಾಗತ್ತೆ. ಆದ್ರೆ ಈಗ ಅದಕ್ಕೆ ಗೇಟ್ಗೆ ಮುಖ್ಯವಾದ ಗೇಟ್ಗೆ ಮೇನ್ ಗೇಟ್ಗೆ ಈಗ ಬೀಗವನ್ನ ಜಡಿಯಲಾಗಿರುವಂತದ್ದು. ಯಾಕಂದ್ರೆ ಮಳೆಗಾಲ ಶುರುವಾಗಿದೆ, ಅಲ್ಲಿ ಕೂಡ್ಲು ಫಾಲ್ಸ್ ಸಮೀಪ ಬಹಳಷ್ಟು ಅಪಾಯಕಾರ ಸ್ಥಿತಿ ಇರುವುದು. ಯಾಕಂದ್ರೆ ಕಳೆದ ಬಾರಿ ಅರಶಿನಗುಂಡಿ ಕೊಲ್ಲೂರು ಬೈಂದೂರು ತಾಲೂಕಿನ ಕೊಲ್ಲೂರು ಭಾಗದಲ್ಲಿರುವಂತಹ ಅರಶಿನಗುಂಡಿ ಜಲಪಾತದಲ್ಲಿ ಇದೇ ಸಮಯದಲ್ಲಿ ಯುವಕರೊಬ್ಬ ಸೆಲ್ಫಿ ಹುಚ್ಚಿಗೆ ಬಲಿಯಾಗಿದ್ದ. ಅಂದ್ರೆ ಏನು ಫಾಲ್ಸ್ ನ ತುದಿಯಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಯುವ ಸಂದರ್ಭದಲ್ಲಿ ಆತ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದ. ಆತನ ಮೃತದೇಹ ಹುಡುಕಾಟಕ್ಕೆ ಬಹಳಷ್ಟು ಸಮಯ ಹಿಡಿದಿತ್ತು ಮತ್ತು ಹಾಗಾಗಿ ಆನಂತರದಲ್ಲಿ ಫಾಲ್ಸ್ ಗಳಿಗೆಲ್ಲ ಈಗ ನಿಷೇಧವನ್ನು ಹೇರಲಾಗಿತ್ತು. ಹಾಗಾಗಿ ಈ ಬಾರಿ ಮುಂಜಾಗ್ರತಾ ದೃಷ್ಟಿಯಿಂದ ಈಗ ಈ ಫಾಲ್ಸ್ಗೆ ನೋ ಎಂಟ್ರಿಯನ್ನ ವಿಧಿಸಲಾಗಿರುವಂತದ್ದು. ಯಾರೊಬ್ಬ ಪ್ರವಾಸಿಗರು ಕೂಡ ಮಳೆಗಾಲ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಯಾರು ಬರಬಾರದು ಅನ್ನೋ ನಿಟ್ಟಿನಲ್ಲಿ ನಿಷೇಧವನ್ನು ಹೇರಲಾಗಿದೆ. ಸದ್ಯ ಫಾಲ್ಸ್ಗೆ ಈಗ ಸದ್ಯ ಮಾನ್ಸೂನ್ ಈ ಮಳೆಗಾಲ ಸಂದರ್ಭದಲ್ಲಿ ಮಾನ್ಸೂನ್ ರೈಡ್ ಅನ್ನೋ ನಿಟ್ಟಿನಲ್ಲಿ ಬಹುತೇಕ ಯುವಕ ಯುವತಿಯರು ಬರ್ತಾ ಇದ್ದಾರೆ, ಟೂರ್ ಗಳನ್ನ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಗೊಂಬೆ ಇರಬಹುದು, ಆನಂತರದಲ್ಲಿ ಕೂಡ್ಲು ಫಾಲ್ಸ್ಗೆ ಬರುವಂತದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಬರುವ ಪ್ರವಾಸಿಗರು ಅದರಲ್ಲೂ ಯುವ ಜನತೆಗೆ ಈ ಕೂಡ್ಲು ಫಾಲ್ಸ್ಗೆ ಬರಬಾರದು ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಲ್ಲಿ ಏನು ಸೆಕ್ಯೂರಿಟಿ ಏನಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳೇನಿದ್ದಾರೆ ನೋ ಎಂಟ್ರಿಯನ್ನ ವಿಧಿಸಿರುವಂತದ್ದು. ಹಾಗಾಗಿ ಬಹುತೇಕ ಪ್ರವಾಸಿಗರು ಎಂಟ್ರಿ ಅಲ್ಲಿ ಮೇನ್ ಸೋಮೇಶ್ವರದಿಂದಲೇ ಮತ್ತೆ ಮರಳುವಂತ ಕಾಣ್ತಾ ಇದ್ದಾವೆ. ಸದ್ಯ ಈ ಫಾಲ್ಸ್ಗೆ ಏನು ಕೂಡ್ಲು ಫಾಲ್ಸ್ ಏನಿದೆ ಈ ಮುಖ್ಯವಾದ ಫಾಲ್ಸ್ ಏನಿದೆ ಈ ಫಾಲ್ಸ್ಗೆ ಕಳೆದ ಬಾರಿ ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಕೂಡ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು. ಆನಂತರದಲ್ಲಿ ಪ್ರವಾಸಿಗರ ಸಂಖ್ಯೆ ಮನಷ್ಟು ದುಪ್ಪಟ್ಟಾಗಿತ್ತು. ಈಗ ಆ ನಿಟ್ಟಿನಲ್ಲಿ ಈಗ ಮತ್ತಷ್ಟು ಪ್ರವಾಸಿಗರ ದಟ್ಟಣೆ ಹೆಚ್ಚಾಗಬಾರ್ದು, ಆ ನಿಟ್ಟಿನಲ್ಲಿ ಯುವಕರ ಸಂಖ್ಯೆ ಯುವಕರು ಆ ಸೆಲ್ಫಿ ಹುಚ್ಚಿಗೆ ಬಲಿಯಾಗಬಾರ್ದು. ಹಾಗಾಗಿ ಸದ್ಯ ಇಲ್ಲಿನ ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ. ಸದ್ಯ ಮಳೆಗಾಲ ಮುಗಿಯುವವರೆಗೂ ಯಾವ ಪ್ರವಾಸಿಗರಿಗೂ ಒಳಗೆ ಅವಕಾಶ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಏನು ನಿಷೇಧವನ್ನ ನೋ ಎಂಟ್ರಿಯನ್ನ ವಿಧಿಸಿರುವಂತದ್ದು. ಪರೀಕ್ಷೆ ಶೇಡ್ ನ್ಯೂಸ್ ಫಸ್ಟ್ ಉಡುಪಿ.